ಒಬ್ಬ ಸುಂದರಿಯಲ್ಲಿ ಇರುವಂತಹದ್ದು. ಈಕೆಯ ಸ್ಟೋರಿಯನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಿ. ಒಂದು ಚುಂಬನಕ್ಕೆ ಒಂದಲ್ಲ ಎರಡಲ್ಲ 50,000 ರೂಪಾಯಿಯನ್ನು. ಸುಂದರಿಯ ಒಂದು ಚುಂಬನಕ್ಕೆ 50,000. ಶ್ರೀದೇವಿಯ ಅಂದಕ್ಕೆ ಮರುಳಾಗಿ ಹೋದವನೇ ಮೂದೇವಿ. ಉದ್ಯಮಿಗೆ ಮುತ್ತು ಕೊಟ್ಟಾಕೆ ಕೈಗೆ ಬ್ಲಾಕ್ ಮೇಲ್ ಅಸ್ತ್ರ ಸಿಕ್ಕಿದೆ. ರಿಲೇಶನ್ಶಿಪ್ ನಲ್ಲಿ ಇರೋದಕ್ಕೆ 15 ಲಕ್ಷ ಬೇಕಂತೆ. ಕಿಸ್ ಕೊಡಬೇಕು ಅಂದ್ರೆ 50,000 ಬೇಕಂತೆ. ಚಾಟಿಂಗ್ ಡೇಟಿಂಗು ಇಟ್ಕೊಂಡ ಚಲುವೆ ಕಡೆಗೆ ಮಾಡಿದ್ದು ಚೀಟಿಂಗ್. ನೋಡಿ, ಈ ಶ್ರೀದೇವಿ ಅಂದಕ್ಕೆ ಮರುಳಾಗಿ ಹೋದವನು ಮೂದೇವಿ ಆದಂತ ಕತೆ. ನೋಡಿ, ಶ್ರೀದೇವಿ ಉದ್ಯಮಿಗೆ ಮುತ್ತು ಕೊಟ್ಟಾಕೆ ಕೈಗೆ ಬ್ಲಾಕ್ ಮೇಲ್ ಅಸ್ತ್ರ ಸಿಕ್ಕಾಗ ಆದಂತಹ ಬೆಳವಣಿಗೆಗಳು ಏನು ಎತ್ತ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ನೋಡಿ, ಅಸಲಿ ವಿಚಾರ ಏನಂತಂದ್ರೆ, ಉದ್ಯಮಿ ರಾಕೇಶ್ ವೈಷ್ಣವ್ಗೆ ಈ ಶ್ರೀದೇವಿ ಬ್ಲಾಕ್ ಮೇಲ್ ಮಾಡಿದ್ದು. ಶ್ರೀದೇವಿ, ರೂಡ್ಗಿ ಸೇರಿ 3 ಆರೋಪಿಗಳನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಬಾಯ್ ಫ್ರೆಂಡ್ ಸಾಗರ್, ರೌಡಿ ಶೀಟರ್ ಗಣೇಶ್ ನನ್ನ ಅರೆಸ್ಟ್ ಮಾಡಲಾಗಿರೋದು. ಬ್ಲಾಕ್ ಮೇಲ್ ಬಗ್ಗೆ ಉದ್ಯಮಿ ರಾಕೇಶ್ ವೈಷ್ಣವ್ ದೂರನ್ನ ದಾಖಲಿಸಿದ್ರು. ಆ ದೂರಿನ ಆಧಾರದಂತೆ ಈ 3 ಈಗ ಅರೆಸ್ಟ್ ಮಾಡಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಪ್ರೀ ಸ್ಕೂಲ್ ನಡೆಸ್ತಾ ಇದ್ದರು ಆರೋಪಿ ಶ್ರೀದೇವಿ ರೂಡ್ಗಿ. 2023ರಲ್ಲಿ ರಾಕೇಶ್ ವೈಷ್ಣವ್ ಎಂಬ ಉದ್ಯಮಿಯ ಪರಿಚಯ ಆಗುತ್ತೆ. ತನ್ನ ಮಕ್ಕಳನ್ನ ಶ್ರೀದೇವಿಯ ಪ್ಲೇ ಹೋಮ್ಗೆ ರಾಕೇಶ್ ಕಳಿಸ್ತಾ ಇದ್ರು. ರಾಕೇಶ್ ಇಂದ ಶಾಲೆ ನಿರ್ವಹಣೆ ಸಲುವಾಗಿ ಇದೇ ಶ್ರೀದೇವಿ ಈ ಉದ್ಯಮಿ ರಾಕೇಶ್ ಹತ್ರ 2 ಲಕ್ಷ ಸಾಲ ತಗೋತಾರೆ. ಹಣ ವಾಪಸ್ ಕೇಳಿದಾಗ ಪ್ರೀ ಸ್ಕೂಲ್ ಪಾರ್ಟ್ನರ್ ಆಗು ಅಂತ ಇದೇ ಶ್ರೀದೇವಿ ಈ ಉದ್ಯಮಿಗೆ ಹೇಳಿದ್ರಂತೆ. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಸಲುಗೆ ಬೆಳೆದು ಸುತ್ತಾಟ ಆರಂಭ ಆಗುತ್ತೆ. ಶ್ರೀದೇವಿ ಜೊತೆ ಮಾತಾಡೋದಕ್ಕೆ ಹೊಸ ಸಿಮ್ ಮತ್ತೆ ಫೋನ್ ಅನ್ನ ಕೂಡ ರಾಕೇಶ್ ಖರೀದಿ ಮಾಡ್ತಾನಂತೆ. ಜನವರಿ ಮೊದಲ ವಾರದಲ್ಲಿ ಹಣ ವಾಪಸ್ ಕೇಳ್ತಾರೆ ರಾಕೇಶ್ ಅವರು. ಈ ವೇಳೆ ನಿನಗೇನ್ ಬೇಕು ಕೇಳು ಅಂತ ಆಫರ್ ಬೇರೆ ಕೊಡ್ತಾರಂತೆ ಈ ಶ್ರೀದೇವಿ. ಅಲ್ಲದೆ ರಾಕೇಶ್ ಮನೆಗೆ ತೆರಳಿದ್ದ ಶ್ರೀದೇವಿ ಮುತ್ತಿಟ್ಟು 50,000 ಪಡೆದಿದ್ಲಂತೆ. ಈ ಎಲ್ಲಾ ವಿಚಾರಗಳು ಈಗ ಕಂಪ್ಲೇಂಟ್ನ ನಂತರ ಆಚೆ ಬಂದಿರೋದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈ ವಂಚನೆಯ ಕತೆ ಆಚೆ ಬಂದಿದ್ದು ಯಾವಾಗ, ಯಾವೆಲ್ಲ ವಿಚಾರಗಳಿಗೆ ಗೊತ್ತಾಗ್ತಾ ಇದೆ, ಪೊಲೀಸರು ಏನ್ ಕ್ರಮ ಕೈಗೊಳ್ತಾ ಇದ್ದಾರೆ? ಶ್ರೀಪಾದ್, ಬ್ಲಾಕ್ ಮೇಲಿಂಗ್ ಮಾಡ್ತಿದ್ದಂತ ಖತರ್ನಾಕ್ ಗ್ಯಾಂಗ್ ಅನ್ನ ಸಿಸಿಬಿ ಪೊಲೀಸರು ಬಂಧಿಸುವಂತ ಕೆಲಸವನ್ನ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಈ ರೀತಿಯಾದಂತಹ ಬ್ಲಾಕ್ ಮೇಲಿಂಗ್ ಕೇಸುಗಳಾಗಿರ್ಬೋದು, ಇಂತಹ ಪ್ರಕರಣಗಳಲ್ಲಿ ಪ್ರಮುಖವಾಗಿ ಯುವತಿಯರು ಅಂದ್ರೆ ಹುಡುಗಿರು, ಮಹಿಳೆಯರು ಇದರಲ್ಲಿ ಭಾಗಿಯಾಗಿರೋದು ಕನ್ಫರ್ಮ್ ಆಗಿರುತ್ತೆ. ಅದೇ ರೀತಿಯಾಗಿ ಈ ಒಂದು ಕೇಸ್ನಲ್ಲೂ ಕೂಡ ಓರ್ವ ಮಹಿಳೆ ಶ್ರೀದೇವಿ ಎಂಬಾಕೆ ಈ ಒಂದು ಕೇಸ್ನಲ್ಲಿ ಪ್ರಮುಖ ಕಿಂಗ್ ಪಿನ್ ಆಗಿದ್ದಾಳೆ. ಅಂದ್ರೆ ರಾಕೇಶ್ ಅನ್ನುವಂತ ಉದ್ಯಮಿನೇ ಇರ್ತಾನೆ. ಈತ ತನ್ನ 3 ಮಕ್ಕಳನ್ನ ಪ್ರೀ ನರ್ಸರಿ ಸ್ಕೂಲ್ಗೆ ಬಿಡೋದಕ್ಕೆ ಹೋಗ್ತಿರ್ತಾನೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಪ್ರೀ ನರ್ಸರಿ ಸ್ಕೂಲ್ಗೆ ಹೋಗಿ ಬಿಡುವಂತ ಸಂದರ್ಭದಲ್ಲಿ ಅಲ್ಲಿ ಶ್ರೀದೇವಿ ಎಂಬಾಕೆ, ಈಕೆ ಏನಿದ್ದಾಳೆ ಆರೋಪಿತೆ, ಆಕೆ ಪರಿಚಯ ಆಗ್ತಾಳೆ. ಪರಿಚಯ ಆದಂತ ಸಂದರ್ಭದಲ್ಲಿ ತನ್ನ ಸ್ಕೂಲ್ ಅನ್ನ ನಡೆಸೋದಕ್ಕೆ ಕಷ್ಟ ಆಗ್ತಿದೆ ಅಂತೇಳಿ ಆತನ ಬಳಿ 2 ಲಕ್ಷ ರೂಪಾಯಿ 2023ರಲ್ಲಿ ಸಾಲವನ್ನಾಗಿ ಪಡೆದಿರ್ತಾಳೆ. ಅದಾದ್ಮೇಲೆ ಒಂದಷ್ಟು ದಿನಗಳ ಕಾಲ ದುಡ್ಡು ಕೇಳಿದ್ರು ಕೂಡ ಆಕೆ ಕೊಟ್ಟಿರೋದಿಲ್ಲ. ಆದ್ರೆ ಕಳೆದ ಜನವರಿನಲ್ಲಿ ಮತ್ತೆ ಆ ಒಂದು ದುಡ್ಡನ್ನ ರಾಕೇಶ್ ಆಕೆಗೆ ಕೇಳುವಂತ ಕೆಲಸವನ್ನು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಆಕೆ, ನನ್ನ ಹತ್ರ ದುಡ್ಡು ಕೊಡೋದಕ್ಕೆ ದುಡ್ಡಿಲ್ಲ, ಬದಲಾಗಿ ಶಾಲೆ ಲಾಸ್ ನಲ್ಲಿ ನಡೀತಿದೆ, ಹೀಗಾಗಿ ನನ್ನ ಹತ್ರ ಕೊಡೋದಕ್ಕೆ ದುಡ್ಡಿಲ್ಲ, ಆದ್ರೆ ನಾನು ನಿನ್ ಜೊತೆ ರಿಲೇಶನ್ಶಿಪ್ ನಲ್ಲಿ ಇರ್ತೀನಿ, ನಿನ್ಗೆ ಎಲ್ಲಾ ರೀತಿಯಾಗಿಯೂ ಕೂಡ ಸಹಕಾರ ನೀಡ್ತೇನೆ ಅಂತೇಳಿ ಶ್ರೀದೇವಿ ಆತನನ್ನ ನಂಬಿಸ್ತಾಳೆ. ಜೊತೆಗೆ ಆಕೆಗೋಸ್ಕರ ರಾಕೇಶ್ ಏನಿದ್ದಾನೆ ಈತ ಒಂದು ಹೊಸ ಸಿಮ್ ಖರೀದಿ ಮಾಡೋದು, ಹೊಸ ಮೊಬೈಲ್ ಖರೀದಿ ಮಾಡೋದು, ಆಕೆ ಜೊತೆ ಡೈಲಿ ವಾಟ್ಸ್ಆಪ್ ಕಾಲ್ ಮಾಡೋದು, ಮೀಟಿಂಗ್ ಮಾಡೋದು, ವಿಡಿಯೋ ಕಾಲ್ ಮಾಡೋದನ್ನ ಮಾಡ್ಕೊಳ್ತಿರ್ತಾರೆ. ಈ ರೀತಿಯಾದಂತಹ ಸಂದರ್ಭದಲ್ಲಿ ಅದೆಲ್ಲ ಆದ್ಮೇಲೆ ಕೂಡ ಒಂದ್ ದಿವಸ ಮನೆಗೆ ಆತನನ್ನ ರಾಕೇಶ್ನ ಕರೀತಾಳೆ. ಕರೆದಂತ ಸಂದರ್ಭದಲ್ಲಿ ಒಂದ್ ಕಿಸ್ ಕೊಟ್ಟು ಆತನಿಂದ 50,000 ಇಸ್ಕೊಂಡಿರ್ತಾಳೆ. ಅದಾದ್ಮೇಲೆ ರಾಕೇಶ್ನ ಆಕೆ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅವಾಯ್ಡ್ ಮಾಡಿದಂತ ಸಂದರ್ಭದಲ್ಲಿ ರಾಕೇಶ್ ಏನ್ ಮಾಡ್ತಾನೆ, ಮತ್ತೆ ಆಕೆ ಆತನ ಮಕ್ಕಳನ್ನ ಟಿಸಿ ಪಡೆಯುವಂತ ನೆಪದಲ್ಲಿ ಆ ಒಂದು ಸ್ಕೂಲ್ಗೆ ಹೋಗಿ ಯಾಕೆ ನೀನ್ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ ಅಂತೇಳಿ ಆಕೆಯನ್ನ ಪ್ರಶ್ನೆ ಮಾಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಅಲ್ಲಿ ರೌಡಿ ಶೀಟರ್ ಗಣೇಶ್ ಮತ್ತೆ ಆಕೆಯ
ಬಾಯ್ ಫ್ರೆಂಡ್ ಕೂಡ ಅಲ್ಲಿರ್ತಾಳೆ. ಆ ಬಾಯ್ ಫ್ರೆಂಡ್ ಮತ್ತೆ ರೌಡಿ ಶೀಟರ್ ಗಣೇಶ್ ಇಬ್ರು ಕೂಡ ಇದನ್ನ ಬ್ಲಾಕ್ ಮೇಲ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಏನಂದ್ರೆ ನೀನ್ ಇಷ್ಟ ದಿನದಿಂದಲೂ ಕೂಡ ಶ್ರೀದೇವಿ ಜೊತೆ ಚಾಟಿಂಗ್ ಮಾಡ್ತಿದ್ಯಾ, ಸಂಪರ್ಕದಲ್ಲಿ ಇದೆಯಾ, ಇದನ್ನ ನಿನ್ ಹೆಂಡತಿಗೆ ಹೇಳ್ತೀವಿ, ಇಲ್ಲಾಂದ್ರೆ ನೀನ್ ನನ್ಗೆ ದುಡ್ಡು ಕೊಡು ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಆತನ ಕಾರಿನಲ್ಲಿ ಕೂಡಿಸ್ಕೊಂಡು ಅವರ ಮನೆ ಮುಂದೆನೆ, ಅಂದ್ರೆ ಉದ್ಯಮಿ ರಾಕೇಶ್ ಅವ್ರ ಮುಂದೆನೆ, ಮನೆ ಮುಂದೆನೆ ಕರ್ಕೊಂಡು ಹೋಗಿ, ಈಗ ನೀನ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿನ್ ಹೆಂಡತಿಗೆ ನೇರವಾಗಿ ಇವಾಗ್ಲೇ ಕರ್ಕೊಂಡು ಹೋಗಿ ಆ ಮಹಿಳೆ ಜೊತೆ ತೋರಿಸ್ಬಿಟ್ಟು ನಿಮ್ಮಿಬ್ರು ಚಾಟಿಂಗ್ ಎಲ್ಲ ತೋರಿಸ್ತೀವಿ, ಫೋಟೋನ ತೋರಿಸ್ತೇವೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ 2 ಲಕ್ಷ ರೂಪಾಯಿಯನ್ನ ಅವರಿಗೆ ಕೊಡುವಂತ ಕೆಲಸವನ್ನ ರಾಕೇಶ್ ಮಾಡ್ತಾನೆ. ಅದಾದ್ಮೇಲೆ ಬಿಟ್ಟು ಕಳಿಸಿದಾದ್ಮೇಲೂ ಕೂಡ ಮತ್ತೆ ಪದೇ ಪದೇ ದುಡ್ಡಿಗಾಗಿ ಡಿಮ್ಯಾಂಡ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಸುಮಾರು 15 ಲಕ್ಷ ರೂಪಾಯಿ ಹಣವನ್ನ ಡಿಮ್ಯಾಂಡ್ ಮಾಡ್ತಾರೆ. ಕೊನೆಗೆ ಈ ಒಂದು ಬ್ಲಾಕ್ ಮೇಲಿಂಗ್ ತಡೆಯಕ್ಕಾಗದೆ ಉದ್ಯಮಿ ರಾಕೇಶ್ ಏನ್ ಮಾಡ್ತಾರೆ, ಹೋಗಿ ಸಿಸಿಬಿ ಪೊಲೀಸರಿಗೆ ದೂರು ನೀಡುವಂತ ಕೆಲಸವನ್ನು ಮಾಡಿದ್ದಾನೆ. ದೂರನ್ನ ಆಧರಿಸಿರುವಂತಹ ಸಿಸಿಬಿ ಪೊಲೀಸರು 3 ಜನರನ್ನ, ಆರೋಪಿತೆ ಶ್ರೀದೇವಿ ಮತ್ತೆ ರೌಡಿ ಶೀಟರ್ ಗಣೇಶ್ ಮತ್ತೆ ಆಕೆಯ ಬಾಯ್ ಫ್ರೆಂಡ್ 3 ಜನರನ್ನು ಕೂಡ ಬಂಧಿಸಿ ಸದ್ಯಕ್ಕೆ ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ. ಇವರು ಈ ಮುಂಚೆ ಈ ರೀತಿಯಾದಂತಹ ಒಂದಷ್ಟು ಬ್ಲಾಕ್ ಮೇಲ್ ಗಳನ್ನ ಮಾಡ್ತಿದ್ರ, ಇವ್ರದ್ದು ಏನ್ ಹಿನ್ನೆಲೆ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನ ನಡೆಸಿದ್ದಾರೆ. ಶ್ರೀಪಾದ್, ಥ್ಯಾಂಕ್ ಯು ಮಹೇಶ್. ಒಬ್ಬ ಸುಂದರಿಯಲ್ಲಿ ಇರುವಂತಹದ್ದು, ಈಕೆಯ ಸ್ಟೋರಿಯನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಿ. ಒಂದು ಚುಂಬನಕ್ಕೆ ಒಂದಲ್ಲ ಎರಡಲ್ಲ 50,000 ರೂಪಾಯಿ. ಸುಂದರಿಯ ಒಂದು ಚುಂಬನಕ್ಕೆ 50,000. ಶ್ರೀದೇವಿಯ ಅಂದಕ್ಕೆ ಮರುಳಾಗಿ ಹೋದವನೇ ಮೂದೇವಿ. ಉದ್ಯಮಿಗೆ ಮುತ್ತು ಕೊಟ್ಟಾಕೆ ಕೈಗೆ ಬ್ಲಾಕ್ ಮೇಲ್ ಅಸ್ತ್ರ ಸಿಕ್ಕಿದೆ. ರಿಲೇಶನ್ಶಿಪ್ ನಲ್ಲಿ ಇರೋದಕ್ಕೆ 15 ಲಕ್ಷ ಬೇಕಂತೆ. ಕಿಸ್ ಕೊಡಬೇಕು ಅಂದ್ರೆ 50,000 ಬೇಕಂತೆ. ಚಾಟಿಂಗು, ಡೇಟಿಂಗು ಇಟ್ಕೊಂಡ ಚಲುವೆ ಕಡೆಗೆ ಮಾಡಿದ್ದು ಚೀಟಿಂಗ್. ನೋಡಿ, ಈ ಶ್ರೀದೇವಿ ಅಂದಕ್ಕೆ ಮರುಳಾಗಿ ಹೋದವನು ಮೂದೇವಿ ಆದಂತ ಕತೆ. ನೋಡಿ, ಶ್ರೀದೇವಿ ಉದ್ಯಮಿಗೆ ಮುತ್ತು ಕೊಟ್ಟಾಕೆ ಕೈಗೆ ಬ್ಲಾಕ್ ಮೇಲ್ ಅಸ್ತ್ರ ಸಿಕ್ಕಾಗ ಆದಂತಹ ಬೆಳವಣಿಗೆಗಳು ಏನು ಎತ್ತ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ನೋಡಿ, ಅಸಲಿ ವಿಚಾರ ಏನಂತಂದ್ರೆ, ಉದ್ಯಮಿ ರಾಕೇಶ್ ವೈಷ್ಣವ್ಗೆ ಈ ಶ್ರೀದೇವಿ ಬ್ಲಾಕ್ ಮೇಲ್ ಮಾಡಿದ್ದು. ಶ್ರೀದೇವಿ, ರೂಡ್ಗಿ ಸೇರಿ 3 ಆರೋಪಿಗಳನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಬಾಯ್ ಫ್ರೆಂಡ್ ಸಾಗರ್, ರೌಡಿ ಶೀಟರ್ ಗಣೇಶ್ ನನ್ನ ಅರೆಸ್ಟ್ ಮಾಡಲಾಗಿರೋದು. ಬ್ಲಾಕ್ ಮೇಲ್ ಬಗ್ಗೆ ಉದ್ಯಮಿ ರಾಕೇಶ್ ವೈಷ್ಣವ್ ದೂರನ್ನ ದಾಖಲಿಸಿದ್ರು. ಆ ದೂರಿನ ಆಧಾರದಂತೆ ಈ 3 ಈಗ ಅರೆಸ್ಟ್ ಮಾಡಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಪ್ರೀ ಸ್ಕೂಲ್ ನಡೆಸ್ತಾ ಇದ್ರು ಆರೋಪಿ ಶ್ರೀದೇವಿ ರೂಡ್ಗಿ. 2023ರಲ್ಲಿ ರಾಕೇಶ್ ವೈಷ್ಣವ್ ಎಂಬ ಉದ್ಯಮಿಯ ಪರಿಚಯ ಆಗುತ್ತೆ. ತನ್ನ ಮಕ್ಕಳನ್ನ ಶ್ರೀದೇವಿಯ ಪ್ಲೇ ಹೋಮ್ಗೆ ರಾಕೇಶ್ ಕಳಿಸ್ತಾ ಇದ್ರು. ರಾಕೇಶ್ ಇಂದ ಶಾಲೆ ನಿರ್ವಹಣೆ ಸಲುವಾಗಿ ಇದೇ ಶ್ರೀದೇವಿ ಈ ಉದ್ಯಮಿ ರಾಕೇಶ್ ಹತ್ರ 2 ಲಕ್ಷ ಸಾಲ ತಗೋತಾರೆ. ಹಣ ವಾಪಸ್ ಕೇಳಿದಾಗ ಪ್ರೀ ಸ್ಕೂಲ್ ಪಾರ್ಟ್ನರ್ ಆಗು ಅಂತ ಇದೇ ಶ್ರೀದೇವಿ ಈ ಉದ್ಯಮಿಗೆ ಹೇಳಿದ್ರಂತೆ. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಸಲುಗೆ ಬೆಳೆದು ಸುತ್ತಾಟ ಆರಂಭ ಆಗುತ್ತೆ. ಶ್ರೀದೇವಿ ಜೊತೆ ಮಾತಾಡೋದಕ್ಕೆ ಹೊಸ ಸಿಮ್ ಮತ್ತೆ ಫೋನ್ ಅನ್ನ ಕೂಡ ರಾಕೇಶ್ ಖರೀದಿ ಮಾಡ್ತಾನಂತೆ. ಜನವರಿ ಮೊದಲ ವಾರದಲ್ಲಿ ಹಣ ವಾಪಸ್ ಕೇಳ್ತಾರೆ ರಾಕೇಶ್ ಅವರು. ಈ ವೇಳೆ ನಿನಗೇನ್ ಬೇಕು ಕೇಳು ಅಂತ ಆಫರ್ ಬೇರೆ ಕೊಡ್ತಾರಂತೆ ಈ ಶ್ರೀದೇವಿ. ಅಲ್ಲದೆ ರಾಕೇಶ್ ಮನೆಗೆ ತೆರಳಿದ್ದ ಶ್ರೀದೇವಿ ಮುತ್ತಿಟ್ಟು 50,000 ಪಡೆದಿದ್ಲಂತೆ. ಈ ಎಲ್ಲಾ ವಿಚಾರಗಳು ಈಗ ಕಂಪ್ಲೇಂಟ್ನ ನಂತರ ಆಚೆ ಬಂದಿರೋದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈ ವಂಚನೆಯ ಕತೆ ಆಚೆ ಬಂದಿದ್ದು ಯಾವಾಗ, ಯಾವೆಲ್ಲ ವಿಚಾರಗಳಿಗೆ ಗೊತ್ತಾಗ್ತಾ ಇದೆ, ಪೊಲೀಸರು ಏನ್ ಕ್ರಮ ಕೈಗೊಳ್ತಾ ಇದ್ದಾರೆ? ಶ್ರೀಪಾದ್, ಬ್ಲಾಕ್ ಮೇಲಿಂಗ್ ಮಾಡ್ತಿದ್ದಂತ ಖತರ್ನಾಕ್ ಗ್ಯಾಂಗ್ ಅನ್ನ ಸಿಸಿಬಿ ಪೊಲೀಸರು ಬಂಧಿಸುವಂತ ಕೆಲಸವನ್ನ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಈ ರೀತಿಯಾದಂತಹ ಬ್ಲಾಕ್ ಮೇಲಿಂಗ್ ಕೇಸುಗಳಾಗಿರ್ಬೋದು, ಇಂತಹ ಪ್ರಕರಣಗಳಲ್ಲಿ ಪ್ರಮುಖವಾಗಿ ಯುವತಿಯರು ಅಂದ್ರೆ ಹುಡುಗಿರು, ಮಹಿಳೆಯರು ಇದರಲ್ಲಿ ಭಾಗಿಯಾಗಿರೋದು ಕನ್ಫರ್ಮ್ ಆಗಿರುತ್ತೆ. ಅದೇ ರೀತಿಯಾಗಿ ಈ ಒಂದು ಕೇಸ್ನಲ್ಲೂ ಕೂಡ ಓರ್ವ ಮಹಿಳೆ ಶ್ರೀದೇವಿ ಎಂಬಾಕೆ ಈ ಒಂದು ಕೇಸ್ನಲ್ಲಿ ಪ್ರಮುಖ ಕಿಂಗ್ ಪಿನ್ ಆಗಿದ್ದಾಳೆ. ಅಂದ್ರೆ ರಾಕೇಶ್ ಅನ್ನುವಂತ ಉದ್ಯಮಿನೇ ಇರ್ತಾನೆ. ಈತ ತನ್ನ 3 ಮಕ್ಕಳನ್ನ ಪ್ರೀ ನರ್ಸರಿ ಸ್ಕೂಲ್ಗೆ ಬಿಡೋದಕ್ಕೆ ಹೋಗ್ತಿರ್ತಾನೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಪ್ರೀ ನರ್ಸರಿ ಸ್ಕೂಲ್ಗೆ ಹೋಗಿ ಬಿಡುವಂತ ಸಂದರ್ಭದಲ್ಲಿ ಅಲ್ಲಿ ಶ್ರೀದೇವಿ ಎಂಬಾಕೆ, ಈಕೆ ಏನಿದ್ದಾಳೆ ಆರೋಪಿತೆ, ಆಕೆ ಪರಿಚಯ ಆಗ್ತಾಳೆ. ಪರಿಚಯ ಆದಂತ ಸಂದರ್ಭದಲ್ಲಿ ತನ್ನ ಸ್ಕೂಲನ್ನು ನಡೆಸೋದಕ್ಕೆ ಕಷ್ಟ ಆಗ್ತಿದೆ ಅಂತೇಳಿ ಆತನ ಬಳಿ 2 ಲಕ್ಷ ರೂಪಾಯಿ 2023ರಲ್ಲಿ ಸಾಲವನ್ನಾಗಿ ಪಡೆದಿರ್ತಾಳೆ. ಅದಾದ್ಮೇಲೆ ಒಂದಷ್ಟು ದಿನಗಳ ಕಾಲ ದುಡ್ಡು ಕೇಳಿದ್ರು ಕೂಡ ಆಕೆ ಕೊಟ್ಟಿರೋದಿಲ್ಲ. ಆದ್ರೆ
ಕಳೆದ ಜನವರಿನಲ್ಲಿ ಮತ್ತೆ ಆ ಒಂದು ದುಡ್ಡನ್ನ ರಾಕೇಶ್ ಆಕೆಗೆ ಕೇಳುವಂತ ಕೆಲಸವನ್ನು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಆಕೆ ನನ್ನ ಹತ್ರ ದುಡ್ಡು ಕೊಡೋದಕ್ಕೆ ದುಡ್ಡಿಲ್ಲ, ಬದಲಾಗಿ ಶಾಲೆ ಲಾಸ್ ನಲ್ಲಿ ನಡೀತಿದೆ, ಹೀಗಾಗಿ ನನ್ನ ಹತ್ರ ಕೊಡೋದಕ್ಕೆ ದುಡ್ಡಿಲ್ಲ, ಆದ್ರೆ ನಾನು ನಿನ್ ಜೊತೆ ರಿಲೇಶನ್ಶಿಪ್ ನಲ್ಲಿ ಇರ್ತೀನಿ, ನಿನ್ಗೆ ಎಲ್ಲಾ ರೀತಿಯಾಗಿಯೂ ಕೂಡ ಸಹಕಾರ ನೀಡ್ತೇನೆ ಅಂತೇಳಿ ಶ್ರೀದೇವಿ ಆತನನ್ನ ನಂಬಿಸ್ತಾಳೆ. ಜೊತೆಗೆ ಆಕೆಗೋಸ್ಕರ ರಾಕೇಶ್ ಏನಿದ್ದಾನೆ ಈತ ಒಂದು ಹೊಸ ಸಿಮ್ ಖರೀದಿ ಮಾಡೋದು, ಹೊಸ ಮೊಬೈಲ್ ಖರೀದಿ ಮಾಡೋದು, ಆಕೆ ಜೊತೆ ಡೈಲಿ ವಾಟ್ಸ್ಆಪ್ ಕಾಲ್ ಮಾಡೋದು, ಮೀಟಿಂಗ್ ಮಾಡೋದು, ವಿಡಿಯೋ ಕಾಲ್ ಮಾಡೋದನ್ನ ಮಾಡ್ಕೊಳ್ತಿರ್ತಾರೆ. ಈ ರೀತಿಯಾದಂತಹ ಸಂದರ್ಭದಲ್ಲಿ ಅದೆಲ್ಲ ಆದ್ಮೇಲೆ ಕೂಡ ಒಂದ್ ದಿವಸ ಮನೆಗೆ ಆತನನ್ನ ರಾಕೇಶ್ನ ಕರೀತಾಳೆ. ಕರೆದಂತ ಸಂದರ್ಭದಲ್ಲಿ ಒಂದ್ ಕಿಸ್ ಕೊಟ್ಟು ಆತನಿಂದ 50,000 ಇಸ್ಕೊಂಡಿರ್ತಾಳೆ. ಅದಾದ್ಮೇಲೆ ರಾಕೇಶ್ನ ಆಕೆ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅವಾಯ್ಡ್ ಮಾಡಿದಂತ ಸಂದರ್ಭದಲ್ಲಿ ರಾಕೇಶ್ ಏನ್ ಮಾಡ್ತಾನೆ, ಮತ್ತೆ ಆಕೆ ಆತನ ಮಕ್ಕಳನ್ನ ಟಿಸಿ ಪಡೆಯುವಂತ ನೆಪದಲ್ಲಿ ಆ ಒಂದು ಸ್ಕೂಲ್ಗೆ ಹೋಗಿ ಯಾಕೆ ನೀನ್ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ ಅಂತೇಳಿ ಆಕೆನ ಪ್ರಶ್ನೆ ಮಾಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಅಲ್ಲಿ ರೌಡಿ ಶೀಟರ್ ಗಣೇಶ್ ಮತ್ತೆ ಆಕೆಯ ಬಾಯ್ ಫ್ರೆಂಡ್ ಕೂಡ ಅಲ್ಲಿರ್ತಾಳೆ. ಆ ಬಾಯ್ ಫ್ರೆಂಡ್ ಮತ್ತೆ ರೌಡಿ ಶೀಟರ್ ಗಣೇಶ್ ಇಬ್ರು ಕೂಡ ಇದನ್ನ ಬ್ಲಾಕ್ ಮೇಲ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಏನಂದ್ರೆ ನೀನ್ ಇಷ್ಟ ದಿನದಿಂದಲೂ ಕೂಡ ಶ್ರೀದೇವಿ ಜೊತೆ ಚಾಟಿಂಗ್ ಮಾಡ್ತಿದ್ಯಾ, ಸಂಪರ್ಕದಲ್ಲಿ ಇದೆಯಾ, ಇದನ್ನ ನೀನ್ ಹೆಂಡತಿಗೆ ಹೇಳ್ತೀವಿ, ಇಲ್ಲಾಂದ್ರೆ ನೀನ್ ನನ್ಗೆ ದುಡ್ಡು ಕೊಡು ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಆತನ ಕಾರಿನಲ್ಲಿ ಕೂಡಿಸ್ಕೊಂಡು ಅವರ ಮನೆ ಮುಂದೆನೆ, ಅಂದ್ರೆ ಉದ್ಯಮಿ ರಾಕೇಶ್ ಅವ್ರ ಮನೆ ಮುಂದೆನೆ ಕರ್ಕೊಂಡು ಹೋಗಿ, ಈಗ ನೀನ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನೀನ್ ಹೆಂಡತಿಗೆ ನೇರವಾಗಿ ಇವಾಗ್ಲೇ ಕರ್ಕೊಂಡು ಹೋಗಿ ಆ ಮಹಿಳೆ ಜೊತೆ ತೋರಿಸ್ಬಿಟ್ಟು ನಿಮ್ಮಿಬ್ರು ಚಾಟಿಂಗ್ ಎಲ್ಲ ತೋರಿಸ್ತೀವಿ, ಫೋಟೋನ ತೋರಿಸ್ತೇವೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ 2 ಲಕ್ಷ ರೂಪಾಯಿಯನ್ನ ಅವರಿಗೆ ಕೊಡುವಂತ ಕೆಲಸವನ್ನ ರಾಕೇಶ್ ಮಾಡ್ತಾನೆ. ಅದಾದ್ಮೇಲೆ ಬಿಟ್ಟು ಕಳಿಸಿದಾದ್ಮೇಲೂ ಕೂಡ ಮತ್ತೆ ಪದೇ ದುಡ್ಡಿಗಾಗಿ ಡಿಮ್ಯಾಂಡ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಸುಮಾರು 15 ಲಕ್ಷ ರೂಪಾಯಿ ಹಣವನ್ನ ಡಿಮ್ಯಾಂಡ್ ಮಾಡ್ತಾರೆ. ಕೊನೆಗೆ ಈ ಒಂದು ಬ್ಲಾಕ್ ಮೇಲಿಂಗ್ ತಡೆಯಕ್ಕಾಗದೆ ಉದ್ಯಮಿ ರಾಕೇಶ್ ಏನ್ ಮಾಡ್ತಾರೆ, ಹೋಗಿ ಸಿಸಿಬಿ ಪೊಲೀಸರಿಗೆ ದೂರು ನೀಡುವಂತ ಕೆಲಸವನ್ನು ಮಾಡಿದ್ದಾನೆ. ದೂರನ್ನ ಆಧರಿಸಿರುವಂತಹ ಸಿಸಿಬಿ ಪೊಲೀಸರು 3 ಜನರನ್ನ, ಆರೋಪಿತೆ ಶ್ರೀದೇವಿ ಮತ್ತೆ ರೌಡಿ ಶೀಟರ್ ಗಣೇಶ್ ಮತ್ತೆ ಆಕೆಯ ಬಾಯ್ ಫ್ರೆಂಡ್ 3 ಜನರನ್ನು ಕೂಡ ಬಂಧಿಸಿ ಸದ್ಯಕ್ಕೆ ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ. ಇವರು ಈ ಮುಂಚೆ ಈ ರೀತಿಯಾದಂತಹ ಒಂದಷ್ಟು ಬ್ಲಾಕ್ ಮೇಲ್ ಗಳನ್ನ ಮಾಡ್ತಿದ್ರ, ಇವ್ರದ್ದು ಏನ್ ಹಿನ್ನೆಲೆ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನ ನಡೆಸಿದ್ದಾರೆ. ಶ್ರೀಪಾದ್, ಥ್ಯಾಂಕ್ ಯು ಮಹೇಶ್.